ಹಾಯ್ ಹಲೋ ನಮಸ್ಕಾರ. ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಅಥವಾ ವೆಜಿಟೇಬಲ್ ಉಪ್ಮಾನ ನಾನು ಮಾಡ್ತಾಯಿದ್ದೀನಿ. ಒಂದು ತಿಳ್ಕೊಳ್ಳಿ, ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲ, ಬಟ್ ಈ ಥರ ಮಾಡಿಕೊಟ್ರಂತೂ ತುಂಬ ಇಷ್ಟ ಆಗುತ್ತೆ. ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಆಮೇಲೆ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ವೆಜಿಟೇಬಲ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಬೇಕು, ಯಾಕೆಂತಂದರೆ ಅದನ್ನು ಬೇಯಿಸ್ಬೇಕಾದ್ರೆ ನೀಟಾಗಿ ಬೇಗ ಬೇಯ್ಕೊಳ್ಳುತ್ತೆ. ಇಲ್ಲಾಂತಲೇ ನೀವು ದೊಡ್ಡದಾಗಿ ಮಾಡಿದ್ರೆ ತುಂಬ ಹೊತ್ತು ಲೇಟಾಗುತ್ತೆ. ಸೊ ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಜಾಸ್ತಿ ಹಸಿಮೆಣ್ಸಿಕಾಯಿನ ಹಾಕಲ್ಲ, ಬಿಕಾಸ್ ಖಾರ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ನಾನು ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೊಳ್ಳೋದು. ಸೊ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡು ಕಟ್ ಮಾಡಿ ಅದನ್ನು ಸೈಡಲ್ಲಿ ಎತ್ತಿಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಎರಡು ಕ್ಯಾರೆಟ್ನ ತೊಗೊಂಡು, ಕ್ಯಾರೆಟ್ನೂ ಅಷ್ಟೇ ನಾನು ಸಣ್ಣದಾಗಿ ಹೆಚ್ಕೊಳ್ತೀನಿ, ನೋಡ್ತಾ ಇರ್ಬೋದು ನೀವು. ಏಕೆಂದರೆ ಬೇಗ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಆವಾಗ ಬೇಗ ಬೇಯುತ್ತೆ. ಆಮೇಲೆ ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ತೀರ ಸಣ್ಣ ಕಟ್ ಮಾಡಬಾರ್ದು. ಅಟ್ಲೀಸ್ಟ್ ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗಬೇಕು, ಆ ಥರ ನೀವು ಕಟ್ ಮಾಡ್ಕೊಳ್ಳಿ. 2 ಕ್ಯಾರೆಟ್ನ ನಾನು ಅದೇ ಥರ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 3 ಇಂದ 4 ಈರುಳ್ಳಿನ ತೊಗೊತಾ ಇದ್ದೀನಿ. ಈ ಥರ ಉದ್ದುದ್ದಕ್ಕೆ ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಸೊ ಉಪ್ಪಿಟ್ಟಿಗೆ ಅಥವಾ ಉಪ್ಮಾಗೆ ಈರುಳ್ಳಿ ತುಂಬ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಆ ಟೇಸ್ಟೇ ಬೇರೆ ಥರ. ಉಪ್ಪಿಟ್ಟಿಗೆ ಈರುಳ್ಳಿ ಮುಂದೆ ಇರಬೇಕು ಅಂತ ಹೇಳ್ತಾರೆ. ಸೊ ನಾನು ಜಾಸ್ತಿನೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಈ ಥರ ಕೈಯಲ್ಲಿ ಉದ್ದುದ್ರಾಗಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ತೀವಿ ಗೊತ್ತಾ, ಆವಾಗ ಅದು ಬೇಗ ಬೆಂದೋಗ್ಬಿಡುತ್ತೆ. ನಾವು ಅದೇ ಥರ ಹಾಕಿದ್ರೆ ಅದನ್ನು ಅಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಡಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನೀವು ಮುಂಚೆನೇ ಈ ಥರ ಉದ್ದುದ್ರಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 2 ಆಲೂಗೆಡ್ಡೆನ ಈ ಥರ ಮಾಮೂಲಿ ಮೀಡಿಯಮ್, ತುಂಬ ತೀರ ಸಣ್ಣಕ್ಕೂ ಅಲ್ಲ, ತುಂಬ ತೀರ ದಪ್ಪಗೂ ಅಲ್ಲ, ಈ ಥರ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಏಕೆಂದರೆ ಆಲೂಗೆಡ್ಡೆ ಬೇಗ ಬೇಯುತ್ತೆ ಮತ್ತು ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಫ್ಲೇವರು ಬಿಟ್ಕೊಳ್ಳುತ್ತಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಆಲೂಗೆಡ್ಡೆ ಹಾಕೋದ್ರಿಂದ ಏನು ಅಂತಂದರೆ ಒಂಚೂರು ಉಪ್ಪು ಖಾರ ಅಥವಾ ಏನಾದ್ರು ಜಾಸ್ತಿ ಆದಾಗ ಆಲೂಗೆಡ್ಡೆ ಅದನ್ನು ಅಬ್ಸರ್ವ್ ಮಾಡಿ ತಗೊಳುತ್ತೆ. ಸೊ ನಾನಿಲ್ಲಿ ಬಟಾಣಿನ ಓವರ್ನೈಟ್ ನೆನೆಸಿಟ್ಟು ಅದನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ್ಯಾವ ಥರ ತರಕಾರಿ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ನೋಡೋಣ ಬನ್ನಿ. ಒಂದು ಬಾಣಲಿಗೆ, ಅಂದರೆ ಈ ಥರ ಬಾಣಲಿ ತೊಗೊಂಡಾಗ ಹೇಗೆ ಅಂತಂದರೆ ಅಟ್ಲೀಸ್ಟು ಹುರಿಯೋಕ್ಕೆ ಅಥವಾ ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನನಗೆ ಎಷ್ಟು ಬೇಕಷ್ಟು, ಅಂದರೆ ಬನ್ಸಿ ರವೆ ತೊಗೊಂಡಿದ್ದೀನಿ, ನನಗೆ ಎಷ್ಟು ಬೇಕಷ್ಟನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದ್ರಲ್ಲಿ ಒಂದು 3 ಜನ ತಿನ್ಬೋದು ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನೇನು ಸೌಟ್ ತೊಗೊಂಡಿದ್ದೀನಿ ಅದರಲ್ಲಿ 1 ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕೋದ್ರಿಂದ ಉಪ್ಪಿಟ್ಟು ಉದುದ್ರಾಗಿ ಬರುತ್ತೆ. ಅದನ್ನು ಉರಿತೀವಲ್ವ, ಆವಾಗಲೇ ಒಂದು ಟೆಕ್ಸ್ಚರ್ ಬಂದ್ಬಿಟ್ಟಿರುತ್ತೆ. ಉರಿಯೋದೇ ಅದಕ್ಕೋಸ್ಕರ. ಸೊ ನೀಟಾಗಿ ಯಾವುದೇ ಥರ ಸೀಬಾರ್ದು ಅದು, ಸೊ ತಳ ಹಿಡಿಬಾರ್ದು, ಆ ಥರ ಕೈ ಬಿಡ್ದೇ ತಿರುಗಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ 2 ನಿಮಿಷಕ್ಕೇ ಎಲ್ಲ ಸೀದೋಗ್ಬಿಡುತ್ತೆ. ಈ ಉಪ್ಪಿಟ್ಟನ್ನ ನಿಧಾನಕ್ಕೆ ನೀಟಾಗಿ ಕೈ ಬಿಡ್ದೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದು ತೀರಾ ಅದನ್ನು ಉರಿಲೇಬೇಕು ಅಂತ ಏನಿಲ್ಲ, ಆಲ್ರೆಡಿ ಅದನ್ನು ಹುರಿದ್ಬಿಟ್ಟೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ನಾವಿಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಸೈಡ್ಗೆ
ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ, ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಸೊ ದಟ್ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಅದೇ ಬಾಣಲಿಗೆ ನಾನು ಸ್ವಲ್ಪ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ನೀರೆಲ್ಲ ಇದಾದಮೇಲೆ ಮತ್ತೆ ಒಂದು ಸೌಟು ಆಯಿಲ್ನ ಹಾಕೋತಾ ಇದ್ದೀನಿ. ಏಕೆ ಅಂತಂದರೆ ಈ ಉಪ್ಪಿಟ್ಟಿಗೆ ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ಉದುದ್ರಾಗ ಬರಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಹಾಕಬೇಕು, ತೀರ ಜಾಸ್ತಿ ಏನು ಹಾಕಬಾರ್ದು. ಸೊ ನಾನಿಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ನೆಕ್ಸ್ಟು ಈರುಳ್ಳಿನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಸೊ ಈ ಥರ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಗುತ್ತಲ್ಲ ಆವಾಗಲೂ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ, ಯಾವಾಗಲೂ ನಾವು ಒಗ್ಗರಣೆ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಾರ್ದು, ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ನಿಧಾನಕ್ಕೆ ಸಿಯೋದು ಇಲ್ಲ, ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೋದು. ನೀಟಾಗಿ ಅದೇನಿರುತ್ತೆ ಅದು ಬ್ಲೆಂಡ್ ಆಗುತ್ತೆ. ಒಂದು 5 ನಿಮಿಷ ತೊಗೊಳುತ್ತೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ದಟ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನು ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ. ಸೊ ದಟ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಬೇಗ ಬೇಯಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ನಾನು ಬಿಡದೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ತಳ ಹಿಡಿತದೆ, ಸೀಕೊಳುತ್ತೆ, ಹಾಗಾಗುತ್ತೆ. ಆವಾಗ ಚೆನ್ನಾಗಿ ಬರಲ್ಲ, ಸೀದೋಗಿರೋ ಸ್ಮೆಲ್ ಬರುತ್ತೆ ತಿಂತಾ ಇರಬೇಕಾದ್ರೆ. ಆ ಒಂದು ಟೇಸ್ಟ್ ಏನಿದೆ ಅದೇ ಹೋಗ್ಬಿಡುತ್ತೆ. ಸೀದೋಗಿರೋ ಸ್ಮೆಲ್ ಬಂದರೆ ಯಾರು ತಾನೇ, ಮೊದಲೇ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗೋಲ್ಲ, ಸೀದೋಗ್ಬಿಟ್ರೆ ಅದು ಹೊರಟೆ ಹೋಯ್ತು ಅಂತ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಾದ್ಮೇಲೆ ನಾವೇನು ತರಕಾರಿ ಹೆಚ್ಚಿಟ್ಕೊಂಡಿರ್ತೀವಿ ಅದೂ ಅಷ್ಟೇ ತರಕಾರಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೇಕಿದ್ದರೆ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದು 5 ನಿಮಿಷ ಹುರ್ಕೊಳ್ಳಿ. ಯಾಕೆಂತಂದರೆ ಹವೆಲೇ ಬೇಯಬೇಕದು. ಬೆಂದಾದಮೇಲೆ ನೀರು ಹಾಕ್ಬೇಕು. ಈಗ ತಕ್ಷಣ ನೀವು ನೀರು ಹಾಕಿಬಿಟ್ರೆ ಆ ಫ್ಲೇವರ್ ಬಿಟ್ಕೊಳ್ಳಲ್ಲ, ವೆಜಿಟೇಬಲ್ ಫ್ಲೇವರ್ ಏನಿದೆ ಅದು ಬಿಟ್ಕೊಳ್ಳಲ್ಲ. ಸೊ ನೀವು ಈ ಒಗ್ಗರಣೆಲೇ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅವಾಗ ಬೇಗ ಬೇಯ್ಕೊಳ್ಳುತ್ತೆ. ನಾವು ಪ್ಲೇಟ್ ಮುಚ್ಚಿ ಬೇಯಿಸೋದಕ್ಕೂ ಪ್ಲೇಟ್ ತೆಗೆದು ಬೇಯಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಹವೆ ಏನಾಗುತ್ತೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನಿಲ್ಲಿ 1 ಟೊಮೊಟೊನ ಸ್ಲೈಸಸ್ ಮಾಡಿ ಹಾಕೋತಾ ಇದ್ದೀನಿ. ಇದೂ ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಆ ಪ್ಲೇಟ್ನ ತೆಗೆದು ಚೆನ್ನಾಗಿ ಹುರ್ಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿ ನೀವು ಬೇಯಿಸ್ಕೊಳ್ಬೋದು. ಬೇಗ ಬೆಂದ್ಕೊಳ್ಳುತ್ತೆ. ಸೊ ದಟ್ ಕೈ ಬಿಡ್ದೇ ಅದನ್ನು ಹುರ್ಕೊಳ್ಳಿ. ಒಂದು 5 ನಿಮಿಷ ನೀಟಾಗಿ ಎಲ್ಲದನ್ನು, ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಆ ಥರ ಆಗ್ಬಾರ್ದು. ನೀಟಾಗಿ ಒಂದು 2 ನಿಮಿಷಕ್ಕೂ ಮುಚ್ಚಳ ಕ್ಲೋಸ್ ಮಾಡಬೇಕು, ಪ್ಲೇಟ್ನ ಕ್ಲೋಸ್ ಮಾಡಬೇಕು, ತೆಗಿಬೇಕು, ಮತ್ತೆ ಕೈ ಆಡಿಸ್ಬೇಕು, ಮತ್ತೆ ಮುಚ್ಚಬೇಕು. ಹಿಂಗೆ ಮಾಡೋದ್ರಿಂದ ತಳನೂ ಹಿಡಿಯಲ್ಲ, ಫ್ಲೇವರು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನಾನು ತರಕಾರಿ ಬೇಯಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೊ ದಟ್ ಇನ್ನೂ ಬೇಕು ನೀರು. ನಾವು ಈ ತರಕಾರಿ ಬೇಯೋಕ್ಕೆ ಮಾತ್ರ ನಾನು ನೀರು ಹಾಕಿರೋದು. ಸೊ ದಟ್ ಇವಾಗ ನಿಮಗೆ ಸಾಲ್ಟು ಅದನ್ನು ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಹಾಕ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಬೇಯ್ತಾ ಇದೆ. ನಾನು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಉಪ್ಪಿಟ್ಟಿಗೆ ತಣ್ಣೀರು ಹಾಕಿದ್ರೆ ಎಲ್ಲ ಮುದ್ದೆ ಥರ ಹೋಗುತ್ತೆ. ಅದೇ ಬಿಸಿ ನೀರು ಹಾಕಿದಾಗ ಏನೂ ಆಗಲ್ಲ. ಆ ಒಂದು ಬಿಸಿ ಇರುತ್ತದಲ್ವ ಅದಕ್ಕೆ ಮಿಕ್ಸ್ ಮಾಡ್ಬೋದು. ಸೊ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಬೇಕು ಎಲ್ಲ ವೆಜಿಟೇಬಲ್ಲು ಬೆಂದಿದೆಯಾ ಅಂತಂದ್ಬಿಟ್ಟು ಒಂದು ಸಲ ಟೇಸ್ಟ್ ನೋಡಿ. ಉಪ್ಪು ಇಲ್ಲ ಅಂತಂದರೆ ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪಿಟ್ಟು ನಿಜ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ಸೊ ದಟ್ ನೀಟಾಗಿ ಚೆನ್ನಾಗಿ ಬೆಂದ ಮೇಲೆ ಹುರಿದಿಟ್ಕೊಂಡಿರೋಂತಹ ರವೆನ ನಾನು ಅಲ್ಲಿ ಹಾಕ್ತಾಯಿದ್ದೀನಿ. ನೀವು ಒಬ್ಸರ್ವ್ ಮಾಡಬೇಕು, ಒಂದೇ ಸಲ ಹಾಕೋದಲ್ಲ, ಅದನ್ನು ಸ್ಪ್ಲಿಟ್ ಮಾಡಿ ಹಾಕಬೇಕು. ಹಾಗೆ ಹಾಕೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ರವೆ ಗಂಟಾಗಲ್ಲ. ಇಲ್ಲಾಂದರೆ ನೀವು ಒಂದೇ ಸಲ ಹಾಕ್ಬಿಟ್ಟು ಅದನ್ನು ತಿರುಗಿಸ್ತಾ ಹೋದರೆ ರವೆ ಏನಾಗುತ್ತೆ ಅಂತಂದರೆ ಅಲ್ಲಲ್ಲೇ ಗಂಟಾಗಿ ಆಮೇಲೆ ಅದನ್ನು ಮಿಕ್ಸ್ ಮಾಡೋಕ್ಕೂ ಆಗಲ್ಲ. 2 ಸಲ ಇಲ್ಲ 3 ಸಲ ಸ್ಪ್ಲಿಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಅದೇ ಥರ ಸ್ಪ್ಲಿಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು.
ಯಾವುದೇ ಥರ ಒಂದು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ನೀವು ಉದುದ್ರಾಗ ಹಾಕಿದ್ರೆ ಯಾವುದೇ ಥರ ಗಂಟಾಗೋ ಚಾನ್ಸಸ್ ಇರೋಲ್ಲ, ನೀಟಾಗಿ ಬರುತ್ತೆ. ಸೊ ನನಗಿಲ್ಲಿ ಸ್ವಲ್ಪ ಬೆಂದಾದ್ಮೇಲೆ ನೀರು ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಬಿಸಿ ಮಾಡಿ ಇಟ್ಟಿದ್ನಲ್ಲ ಆ ನೀರನ್ನ ಇಲ್ಲಿಗೆ ಹಾಕ್ಕೊಂಡೆ. ಯಾಕೆ ಅಂತಂದರೆ ಬನ್ಸಿ ರವೆ ಆಗಿರೋದ್ರಿಂದ ದಪ್ಪ ದಪ್ಪು ರವೆ ಇರ್ತದೆ. ಸೊ ಅದು ಬೆಂದಾದ್ಮೇಲೆ ಸ್ವಲ್ಪ ಹರಳುತ್ತೆ, ಜಾಸ್ತಿ ಆಗುತ್ತೆ. ಈ ಸಣ್ಣ ರವೆ ಥರ ಅಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಅದು ಹಾರುತ್ತಲ್ವ, ಕುದಿ ಬಂದಾಗ ಹಾರುತ್ತಲ್ವ, ಸೊ ದಟ್ ನೀವು ಪ್ಲೇಟ್ನ ಮುಚ್ಚಿಬಿಡಿ, ಇಲ್ಲಾಂದರೆ ಕೈಗೆ ಆರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ಮೇಲೆ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಆ ಒಂದು ಕುದಿ ಥರದ್ದು ಏನಾಗುತ್ತೆ ಅದು ಹೊಟ್ಟೋಗುತ್ತೆ. ನೆಕ್ಸ್ಟು ಮತ್ತೆ ಆ ಪ್ಲೇಟ್ನ ತೆಗೆದು ಕೈ ಆಡಿಸಿ ನೀಟಾಗಿ ಇದು ಮಾಡಿ. ಇನ್ನೊಂದು ಸ್ವಲ್ಪ ನೀರು ಇದೆ ಅಂತ ನನಗನ್ನಿಸ್ತೈತೆ, ಅದಕ್ಕೆ ನಾನು ಮತ್ತೆ ಆ ಪ್ಲೇಟ್ನ ಮುಚ್ಚಿ ನಾನು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮಾಡ್ಕೊಂಡಿರಬೇಕು. ಹೈ ಫ್ಲೇಮಲ್ಲಂತೂ ಮಾಡೋಕ್ಕೆ ಹೋಗಬೇಡಿ. ಉಪ್ಪಿಟ್ಟು ಹಾಕಾದ್ಮೇಲೆ ಲೋ ಫ್ಲೇಮ್ ಮಾಡಿಬಿಡಿ, ಹೈ ಫ್ಲೇಮಲ್ಲಿ ಇದ್ದಿದ್ದನ್ನು ಲೋ ಫ್ಲೇಮ್ ಮಾಡಿಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ನೀರಲ್ಲೇ ಇಟ್ಕೊಂಡು ಈ ಥರ ಟೆಕ್ಸ್ಚರಲ್ಲಿ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ನೀವು ಈ ಥರ ಉಪ್ಮಾನ ಮಾಡಿಕೊಟ್ರೆ, ಉಪ್ಪಿಟ್ಟು ಮಾಡಿಕೊಟ್ರೆ ನಿಮ್ಮನೇಲಿ ಯಾರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಅವ್ರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ, ಉಪ್ಪಿಟ್ಟು ತಿನ್ನಬೇಕು ಅಂತಲೂ ಅನಿಸುತ್ತೆ. ಇಲ್ಲಿ ಯಾವುದೇ ಥರ ಸ್ಪೈಸಸ್ನ ನಾನು ಆ್ಯಡ್ ಮಾಡಿಲ್ಲ. ಗರಂ ಮಸಾಲ, ಧನಿಯಾ ಪೌಡರು ಎಲ್ಲ ಹಾಕಿದ್ರೆ ಒಂಥರ ಆಗುತ್ತೆ. ಈ ಥರ ಮಾಡಿ ನೋಡಿ ಒಂದ್ಸಲ, ಮನೇಲಿ ತುಂಬ ಇಷ್ಟಪಡ್ತಾರೆ. ಆದರೆ ವೆಜಿಟೇಬಲ್ ಜಾಸ್ತಿ ಇರಬೇಕು. ಸೊ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಕಡೆ ತುಂಬ ತೆಳ್ಳಗೂ ಆಗಿರಲಿಲ್ಲ, ತುಂಬ ಗಟ್ಟಿನೂ ಆಗಿರಲಿಲ್ಲ, ತಿನ್ನೋಕೊಳ್ಳೆ ಸಖತ್ತಾಗಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.